ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಯಾದವ್ ಒಂದು ಟೈಮ್ ಕೊಟ್ಟಿದ್ದಾರೆ. ಎತ್ತಿನೊಳೆ ವಿಚಾರ ಮತ್ತು ಮಾದಾಯಿ ಕಳಸ ಬಂದೂರಿ ಆ ವಿಚಾರದಲ್ಲಿ ಕೆಲವು ಕ್ಲಿಯರೆನ್ಸಸ್ಸು ಪೆಂಡಿಂಗ್ ಇದೆ. ಕೆಲಸ ಶುರು ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ರು ಏನೇನು ಕೇಳಿದಾರೋ ಅದೆಲ್ಲ ದಾಖಲೆಗಳೆಲ್ಲ ನಾವೆಲ್ಲ ಒದಗಿಸ್ಕೊಟ್ಟಿದ್ದೀವಿ. ಆಲ್ಟರ್ನೇಟಿವ್ ಲ್ಯಾಂಡ್ ಕೂಡ ಫಾರೆಸ್ಟಿಂದ ಕೊಟ್ಟಿದ್ದೀವಿ, ನಮ್ಮ ಅಪ್ಲೋಡ್ ಮಾಡಿದ್ವಿ. ಸೊ ಕೆಲವು ಅಬ್ಜೆಕ್ಷನ್ಸ್ ಹಾಕಿದ್ರು, ಅದು ಅಬ್ಜೆಕ್ಷನ್ಸ್ ಎಲ್ಲ ಫಿಲಪ್ ಮಾಡಿ ಟೈಮ್ ಕೇಳಿದೆ, ಟೈಮ್ ಕೊಡ್ತಿದ್ದಾರೆ. ಅದಾದಮೇಲೆ ತಿರ್ಗಾ 4 ಗಂಟೆಗೆ ನಮ್ಮ ಇರಿಗೇಷನ್ ಮಿನಿಸ್ಟ್ರು ಕೆಲವು ಪ್ರಾಜೆಕ್ಟ್ಸು ಕೆಲವು ಫಂಡ್ಸ್ ಮಿಸ್ ಆಗಿದೆ, ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ಕೃಷ್ಣಾ ವಾಟರ್ಸ್ ಅವಾರ್ಡ್ ಅದು ಮತ್ತು ನಮ್ಮ ತುಂಗಭದ್ರಾ ವಿಚಾರದಲ್ಲಿ 24 TMC ತುಂಬಲಿಕ್ಕೆ ಅದಕ್ಕೆ ಆಲ್ಟ್ರೇಟಿವ್ ಇದೆ, ಅದು ಕೂಡ ಇದೆ. ಟೈಮ್ ಕೊಟ್ಟು 2 ರಿಪೋರ್ಟ್ಸ್ಗಳು ಕೃಷ್ಣಾ ವಾಟರ್ ವಿಚಾರ ಅವಾರ್ಡ್ ಸೊ ಇದನ್ನು ಚರ್ಚೆ ಮಾಡಲಿಕ್ಕೆ ದಿನಾಂಕ ನಿಗದಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ನಾನು ನಮ್ಮ ತಂಡ ಹೋಗ್ತಾ ಇದ್ದೀವಿ. ಇದರಲ್ಲೇ ಕೆಲವು PDA ಕೇಸಸ್ ಎಲ್ಲ ಸುಪ್ರೀಂ ಕೋರ್ಟಲ್ಲಿ ಕೆಲವೆಲ್ಲ ಪೆಂಡಿಂಗ್ ಇದೆ. ಅದನ್ನು ನಾನು ನಾಳೆ ನಮ್ಮೆಲ್ಲ ಆಫೀಸರ್ಸ್ ಎಲ್ಲರೂ ಕೊಟ್ಟಿರೋಲ್ಲ ಅಲ್ಲಿ ಲಾಯರ್ಸ್ ಕೊಟ್ಟಿದ್ದೆ, ಇವತ್ತು ಲೀಗಲ್ ಟೀಮ್ ಇದೆ. ಇರಿಗೇಷನ್ ಸಂಬಂಧಪಟ್ಟಂತೆ ಲೀಗಲ್ ಕೇಸ್ ಇದೆಲ್ಲ ಮೇಕೆದಾಗಿರ್ಬೋದು, ಬೇರೆ ಯಾವುದಾದ್ರೂ ನೀರಾವರಿ ವಿಚಾರ ಶಿಕ್ಷೆ ಮಾಡ್ತೀವಿ. ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರತ್ಯೇಕ ನೋಡಿ, ನಾವು ಹೋದಾಗ ಹೋಗ್ತಾ ಇರ್ತೀವಿ. ಅವ್ರು ಫ್ರೀ ಇದ್ದಾಗ ಟೈಮ್ ಕೊಟ್ಟರೆ ಭೇಟಿ ಮಾಡ್ತಾರೆ. ಅವರು ಮತ್ತೆ ಸುರ್ಜೇವಾಲಾ ಅವ್ರ ಜೊತೆ 10ನೇ ತಾರೀಕು ನಿಂದು CM ಅದಿದೆ. ಅದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕೆಲವು ತೀರ್ಮಾನಗಳು, ಕೆಲವು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಯಾದವ್ ಒಂದು ಟೈಮ್ ಕೊಟ್ಟಿದ್ದಾರೆ. ಎತ್ತಿನೊಳೆ ವಿಚಾರ ಮತ್ತು ಮಾದಾಯಿ ಕಳಸ ಬಂದೂರಿ ಆ ವಿಚಾರದಲ್ಲಿ ಕೆಲವು ಕ್ಲಿಯರೆನ್ಸಸ್ಸು ಪೆಂಡಿಂಗ್ ಇದೆ. ಕೆಲಸ ಶುರು ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ರು ಏನೇನು ಕೇಳಿದಾರೋ ಅದೆಲ್ಲ ದಾಖಲೆಗಳೆಲ್ಲ ನಾವೆಲ್ಲ ಒದಗಿಸ್ಕೊಟ್ಟಿದ್ದೀವಿ. ಆಲ್ಟರ್ನೇಟಿವ್ ಲ್ಯಾಂಡ್ ಕೂಡ ಫಾರೆಸ್ಟಿಂದ ಕೊಟ್ಟಿದ್ದೀವಿ, ನಮ್ಮ ಅಪ್ಲೋಡ್ ಮಾಡಿದ್ವಿ. ಸೊ ಕೆಲವು ಅಬ್ಜೆಕ್ಷನ್ಸ್ ಹಾಕಿದ್ರು, ಅದು ಅಬ್ಜೆಕ್ಷನ್ಸ್ ಎಲ್ಲ ಫಿಲಪ್ ಮಾಡಿ ಟೈಮ್ ಕೇಳಿದೆ, ಟೈಮ್ ಕೊಡ್ತಿದ್ದಾರೆ. ಅದಾದಮೇಲೆ ತಿರ್ಗಾ 4 ಗಂಟೆಗೆ ನಮ್ಮ ಇರಿಗೇಷನ್ ಮಿನಿಸ್ಟ್ರು ಕೆಲವು ಪ್ರಾಜೆಕ್ಟ್ಸು ಕೆಲವು ಫಂಡ್ಸ್ ಮಿಸ್ ಆಗಿದೆ, ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ಕೃಷ್ಣಾ ವಾಟರ್ಸ್ ಅವಾರ್ಡ್ ಅದು ಮತ್ತು ನಮ್ಮ ತುಂಗಭದ್ರಾ ವಿಚಾರದಲ್ಲಿ 24 TMC ತುಂಬಲಿಕ್ಕೆ ಅದಕ್ಕೆ ಆಲ್ಟ್ರೇಟಿವ್ ಇದೆ, ಅದು ಕೂಡ ಇದೆ. ಟೈಮ್ ಕೊಟ್ಟು 2 ರಿಪೋರ್ಟ್ಸ್ಗಳು ಕೃಷ್ಣಾ ವಾಟರ್ ವಿಚಾರ ಅವಾರ್ಡ್ ಸೊ ಇದನ್ನು ಚರ್ಚೆ ಮಾಡಲಿಕ್ಕೆ ದಿನಾಂಕ ನಿಗದಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ನಾನು ನಮ್ಮ ತಂಡ ಹೋಗ್ತಾ ಇದ್ದೀವಿ. ಇದರಲ್ಲೇ ಕೆಲವು PDA ಕೇಸಸ್ ಎಲ್ಲ ಸುಪ್ರೀಂ ಕೋರ್ಟಲ್ಲಿ ಕೆಲವೆಲ್ಲ ಪೆಂಡಿಂಗ್ ಇದೆ. ಅದನ್ನು ನಾನು ನಾಳೆ ನಮ್ಮೆಲ್ಲ ಆಫೀಸರ್ಸ್ ಎಲ್ಲರೂ ಕೊಟ್ಟಿರೋಲ್ಲ ಅಲ್ಲಿ ಲಾಯರ್ಸ್ ಕೊಟ್ಟಿದ್ದೆ, ಇವತ್ತು ಲೀಗಲ್ ಟೀಮ್ ಇದೆ. ಇರಿಗೇಷನ್ ಸಂಬಂಧಪಟ್ಟಂತೆ ಲೀಗಲ್ ಕೇಸ್ ಇದೆಲ್ಲ ಮೇಕೆದಾಗಿರ್ಬೋದು, ಬೇರೆ ಯಾವುದಾದ್ರೂ ನೀರಾವರಿ ವಿಚಾರ ಶಿಕ್ಷೆ ಮಾಡ್ತೀವಿ. ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರತ್ಯೇಕ ನೋಡಿ, ನಾವು ಹೋದಾಗ ಹೋಗ್ತಾ ಇರ್ತೀವಿ. ಅವ್ರು ಫ್ರೀ ಇದ್ದಾಗ ಟೈಮ್ ಕೊಟ್ಟರೆ ಭೇಟಿ ಮಾಡ್ತಾರೆ. ಅವರು ಮತ್ತೆ ಸುರ್ಜೇವಾಲಾ ಅವ್ರ ಜೊತೆ 10ನೇ ತಾರೀಕು ನಿಂದು CM ಅದಿದೆ. ಅದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕೆಲವು ತೀರ್ಮಾನಗಳು, ಕೆಲವು